ವೃಷಭ ರಾಶಿಯವರ ಜೀವನದಲ್ಲಿ 3 ವಿಚಾರಗಳ ಬಗ್ಗೆ ಹೇಳ್ತೇನೆ. ನೀವು ಈ 3 ವಿಚಾರಗಳ ಬಗ್ಗೆ ಸೆಪ್ಟೆಂಬರ್ ಮಾಸದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಜೊತೆಗೆ 2 ವಿಚಾರಗಳಲ್ಲಿ ಅದೃಷ್ಟದಾಯಕವಾಗೂ ಕೂಡ ಇರುತ್ತೆ. ಅದರೆಲ್ಲದರ ಕುರಿತಾಗಿ ಕೂಡ ಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ನಿಮ್ಮ ಉದ್ಯೋಗ, ಪ್ರೀತಿ ಪ್ರೇಮ ಜೀವನ, ನಿಮ್ಮ ಫೈನಾನ್ಸ್ ಹೇಗಿರುತ್ತೆ, ಮದುವೆ ದಾಂಪತ್ಯ ಜೀವನಗಳು ಹೇಗಿರುತ್ತೆ, ಆರೋಗ್ಯ ಹೇಗಿರುತ್ತೆ, ವಿದ್ಯಾರ್ಥಿಗಳಿಗೆ ಹೇಗಿರುತ್ತೆ, ಇಷ್ಟು ವಿಚಾರಗಳನ್ನ ಕೂಡ ಇಂದಿನ ಈ ಸಂಚಿಕೆಯಲ್ಲಿ ಪರಿಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಮೊದಲನೇ ಸಾರಿ ಚಾನಲ್ಗೆ ಬಂದಿರತಕ್ಕಂಥವರು ಇನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನ ನೋಡ್ತಾ ಇರುವಂತವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ನೋಡ್ತಾ ಇರುವ ಪ್ರತಿಯೊಬ್ಬರು ಕೂಡ ಜೈ ವಿನಾಯಕ ಅಂತ ಹೇಳಿ ಒಂದು ಕಮೆಂಟ್ ಅನ್ನು ಹಾಕೋದನ್ನ ಮರಿಬೇಡಿ. ಖಂಡಿತವಾಗ್ಲೂ ಈ ಮಾಸದಲ್ಲಿ ವಿನಾಯಕ ಚತುರ್ದಶಿ ಬರ್ತಾ ಇದೆ. ಆ ವಿನಾಯಕನ ಅನುಗ್ರಹ ಪಡೆಯೋದಕ್ಕೆ ವಿಶೇಷವಾಗಿರತಕ್ಕಂತಹ ತಂತ್ರವೊಂದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೇನೆ. ಇದನ್ನ ಮಾಡೋದ್ರಿಂದ ಹಣಕಾಸಿನ ಸಮಸ್ಯೆಗಳೆಲ್ಲವೂ ಕೂಡ ಪರಿಹಾರ ಆಗುತ್ತೆ. ಮೊದಲನೇದಾಗಿ ಈ ಮಾಸದಲ್ಲಿರ್ತಕ್ಕಂತಹ ಗ್ರಹ ಗತಿಗಳ ಬದಲಾವಣೆ ಯಾವ ರೀತಿ ಇರುತ್ತೆ ಅಂತ ನೋಡ್ಕೊಂಡ್ಬರೋಣ ಬನ್ನಿ. ಮೊದಲನೇದಾಗಿ ಈ ಮಾಸದಲ್ಲಿರ್ತಕ್ಕಂತಹ ಗ್ರಹ ಗತಿಗಳ ಬದಲಾವಣೆಗಳು, ಯಾವ ಗ್ರಹ ಯಾವ ರಾಶಿಯ ಪ್ರವೇಶವನ್ನ ಮಾಡುತ್ತೆ ಅಂತ ಹೇಳಿ ನೋಡೋದಾಯ್ತು ಅಂದ್ರೆ, ಸೆಪ್ಟೆಂಬರ್ 2ನೇ ತಾರೀಕಿಗೆ ಶುಕ್ರ ತನ್ನ ನೀಚ ಸ್ಥಾನದಿಂದಾಗಿ ತುಲಾ ರಾಶಿಯ ಪ್ರವೇಶವನ್ನು ಮಾಡ್ತಾ ಇರುವಂತದ್ದು. ಸೆಪ್ಟೆಂಬರ್ 7ನೇ ತಾರೀಕಿಗೆ ಬುಧ ಕನ್ಯಾ ರಾಶಿಗೆ ಪ್ರವೇಶ ಮಾಡತಕ್ಕಂಥದ್ದು. ಇದು ಬುಧ ಗ್ರಹಕ್ಕೆ ಉಚ್ಚ ಸ್ಥಾನ ಆಗಿರುತ್ತೆ. ಸೆಪ್ಟೆಂಬರ್ 17ನೇ ತಾರೀಕಿಗೆ ಸೂರ್ಯಗ್ರಹ ಕನ್ಯಾ ರಾಶಿಯ ಪ್ರವೇಶ ಮಾಡಿದ್ರೆ, ಸೆಪ್ಟೆಂಬರ್ 18ಕ್ಕೆ ಕುಜಗ್ರಹ ಕರ್ಕಾಟಕ ರಾಶಿ ಪ್ರವೇಶ ಮಾಡತಕ್ಕಂಥದ್ದು. ಇದು ಕುಜನಿಗೆ ನೀಚ ಸ್ಥಾನ ಆಗಿರುತ್ತೆ. ಸೆಪ್ಟೆಂಬರ್ 26ನೇ ತಾರೀಕಿಗೆ ಬುಧ ಗ್ರಹ ತುಲಾ ರಾಶಿಯ ಪ್ರವೇಶವನ್ನ ಮಾಡುತ್ತೆ. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಏನೇನು ಬದಲಾವಣೆಗಳಾಗುತ್ತೆ ಅಂತ ಹೇಳಿ ತಿಳಿಸ್ಕೊಡ್ತೇನೆ. ಜೊತೆಗೆ ಈ ಮಾಸದಲ್ಲಿ ಬರ್ತಕ್ಕಂತಹ ವಿಶೇಷವಾದಂತಹ ಒಂದು ಹಬ್ಬ, ನಾವೆಲ್ಲರೂ ವರ್ಷ ಪೂರ್ತಿ ಕಾಯುವಂತಹ ಹಬ್ಬ, ಅದು ಗಣೇಶ ಚತುರ್ದಶಿ. ಯಾಕೆ ಈ ಗಣೇಶ ಚತುರ್ದಶಿ ವಿಶೇಷವಾಗುತ್ತಪ್ಪ ಅಂತಂದ್ರೆ, ಬಹಳ ಜನರಿಗೆ ಗೊತ್ತಿಲ್ಲದೆ ಇರುವಂತಹ ಒಂದು ವಿಚಾರ ಇವತ್ತು ತಿಳಿಸ್ಕೊಡ್ತಾ ಇದ್ದೇನೆ. ಏನಂದ್ರೆ, ಕಲಿಯುಗದಲ್ಲಿ, ಅಂದ್ರೆ ಈಗ ನಾವು ಯಾವ ಕಾಲದಲ್ಲಿ ಬದುಕ್ತಾ ಇದ್ದೇವೋ ಈ ಕಲಿಯುಗದಲ್ಲಿ ತುಂಬಾ ಬೇಗ ವರವನ್ನ ಕೊಡುವಂಥದ್ದು ಯಾರು ಅಂತಂದ್ರೆ, ಒಂದು ಗಣಪತಿ, ಇನ್ನೊಂದು ಆ ತಾಯಿ ದುರ್ಗಾ ಮಾತೆ. ಹಾಗಾಗಿ ಗಣೇಶನ ಆರಾಧನೆ ಅಂತಕ್ಕಂಥದ್ದನ್ನ ಬಹಳ ವಿಶೇಷವಾಗಿ ದೇಶದಾದ್ಯಂತ ನಾವು ಮಾಡ್ತಾ ಇರ್ತೇವೆ. ಜೊತೆಗೆ ಈ ದಿನ ನಿಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಕೂಡ ಪರಿಹಾರ ಆಗ್ಲಿಕ್ಕೆ ವಿಶೇಷವಾಗಿರ್ತಕ್ಕಂತಹ ಒಂದು ತಂತ್ರವನ್ನ ತಿಳಿಸ್ಕೊಡ್ತೇನೆ. ಇದನ್ನ ಕೂಡ ನೀವು ಮಾಡೋದ್ರಿಂದ ನಿಮ್ಮ ಸಕಲ ಕಷ್ಟಗಳು, ಮುಖ್ಯವಾಗಿ ಹಣಕಾಸಿನ ಸಮಸ್ಯೆ ಇರುವಂತವರಾಗಿರ್ಬೋದು, ಅಥವಾ ವಿದ್ಯಾರ್ಥಿಗಳಾಗಿರ್ಬೋದು, ಕರಿಯರ್ನಲ್ಲಿ ತೊಂದರೆಗಳಾಗ್ತಾ ಇರುವಂತದ್ದು, ಅಥವಾ ಸಂತಾನ ಸಮಸ್ಯೆಗಳನ್ನ ಎದುರಿಸ್ತಾ ಇರುವಂತವರಿಗೆ ವಿಶೇಷವಾಗಿರ್ತಕ್ಕಂತಹ ಪರಿಹಾರ ಇದಾಗಿರುತ್ತೆ, ತಂತ್ರ ಇರುತ್ತೆ. ಜೀವನದಲ್ಲಿ ಗೆಲ್ಲಬೇಕು ಅಂತ ನೀವು ಯೋಚನೆ ಮಾಡ್ತಾ ಇದ್ರು ಅಂದ್ರೆ ಖಂಡಿತವಾಗ್ಲೂ ಈ ಸಾಧನೆಯನ್ನ ಗಣೇಶ ಚತುರ್ದಶಿ ದಿನ ನೀವು ಮಾಡ್ಕೋಬಹುದು. ವಿನಾಯಕ, ವಿಘ್ನರಾಜ ಅಂತ ಏನಕ್ಕೆ ನಾವು ಗಣೇಶನನ್ನ ಕರಿತೇವೆ ಅಂದ್ರೆ, ವಿಘ್ನಗಳನ್ನ ನಿವಾರಣೆ ಮಾಡುವಂತದ್ರಲ್ಲಿ ಗಣೇಶ ಯಾವತ್ತಿದ್ರೂ ಮುಂಚೂಣಿಯಲ್ಲಿರ್ತಕ್ಕಂತಹ ದೈವ ಆಗಿರುತ್ತೆ. ಹಾಗೆ ಸೆಪ್ಟೆಂಬರ್ 14ನೇ ತಾರೀಕಿಗೆ ನೀವೆಲ್ಲರೂ ಕಾಯ್ತಾ ಇರುವಂತಹ ಗಣೇಶ ಚತುರ್ದಶಿ ದಿನ ಆಗಿರುತ್ತೆ. ನಿಮ್ಮ ಕಷ್ಟಗಳು ಪರಿಹಾರ ಆಗ್ಲಿಕ್ಕೆ ಈ ತಂತ್ರವನ್ನ ನೀವು ಮಾಡ್ಕೋಬಹುದು. ಗಣೇಶನಿಗೆ ಪ್ರಿಯವಾಗಿರ್ತಕ್ಕಂತಹ ವಸ್ತುಗಳು ಯಾವ್ದಪ್ಪ ಅಂತಂದ್ರೆ, ಒಂದು ಬಿಳಿ ಎಕ್ಕದ ಹೂವಿನ ಮಾಲೆ, ಕೆಂಪು ದಾಸವಾಳದ ಹೂ, ಗರಿಕೆ ಹುಲ್ಲು, ಕಡಬು ಅಥವಾ ಮೋದಕ, ಜೊತೆಗೆ ವಿಶೇಷವಾಗಿರ್ತಕ್ಕಂಥದ್ದು ಬಾಳೆಯ ಹಣ್ಣು. ಇದನ್ನ ಈ 5 ವಸ್ತುಗಳನ್ನ ನೀವು ಗಣೇಶನ ದೇವಾಲಯಕ್ಕೆ ತೆಗೆದುಕೊಂಡು ಹೋಗಿ, ಅಥವಾ ಗಣೇಶನ ಎಲ್ಲಿ ಕೂರಿಸಿರ್ತೀರಲ್ಲ ಅಂತಹ ಸ್ಥಳಕ್ಕೆ ತೆಗೆದುಕೊಂಡು ಹೋಗಿ ನೀವು ಅಲ್ಲಿ ನೈವೇದ್ಯವಾಗಿ ಅದನ್ನ ಇಟ್ಟು, ಅಲ್ಲಿ ಬಂದಿರತಕ್ಕಂತಹ ಭಕ್ತಾದಿಗಳಿಗೆ ಅದನ್ನ ಹಂಚಿಬಿಟ್ಟು ವಿಶೇಷವಾಗಿರ್ತಕ್ಕಂತಹ ಸ್ತೋತ್ರ ಹೇಳಿಕೊಡ್ತೇನೆ. ಈ ಸ್ತೋತ್ರವನ್ನ ಅವತ್ತಿನ ದಿನದಿಂದ ನೀವು ಹೇಳಲಿಕ್ಕೆ ಪ್ರಾರಂಭ ಮಾಡಿ. ಖಂಡಿತವಾಗ್ಲೂ ಕೂಡ ನಿಮ್ಮ ಸಂಕಷ್ಟಗಳು ಎಷ್ಟೇ ಇದ್ರೂ ಪರಿಹಾರ ಆಗುತ್ತೆ. ಲಕ್ಷ ಕೋಟಿ ಸಾಲಗಳಿದ್ರೂ ಕೂಡ ಅದು ಪರಿಹಾರ ಆಗುತ್ತೆ. ಇದು ಶ್ರೀ ಸಂಕಟನಾಶನ ಗಣೇಶ ಸ್ತೋತ್ರ. ಪ್ರಣಮ್ಯ ಶಿರಸಾ ದೇವಂ ಗೌರೀಪುತ್ರಂ ವಿನಾಯಕಂ ಭಕ್ತಾವಾಸಂ ಸ್ಮರೇ ನಿತ್ಯಂ ಆಯು ಕಾಮಾರ್ಥ ಸಿದ್ಧಯೇ. ಪ್ರಥಮಂ ವಕ್ರತುಂಡಂ ಚ ಏಕದಂತಂ ದ್ವಿತೀಯಕಂ ತೃತೀಯಂ ಕೃಷ್ಣಪಿಂಗಾಕ್ಷಂ ಗಜವಕ್ತ್ರಂ ಚತುರ್ಥಕಂ ಲಂಬೋದರಂ ಪಂಚಮಂ ಚ ಷಷ್ಠಂ ವಿಕಟಮೇವ ಚ ಸಪ್ತಮಂ ವಿಘ್ನರಾಜೇಂದ್ರಂ
ಧೂಮ್ರವರ್ಣಂ ತಥಾಷ್ಟಮಂ. ನವಮಂ ಬಾಲಚಂದ್ರಂ ಚ ದಶಮಂ ತು ವಿನಾಯಕಂ ಏಕಾದಶಂ ಗಣಪತಿಂ ದ್ವಾದಶಂ ತು ಗಜಾನನನ್ ದ್ವಾದಶೈತಾನಿ ನಾಮಾನಿ ತ್ರಿಸಂಧ್ಯ ಯಪ್ಪಟೇನ್ನರಃ ನ ಚ ವಿಘ್ನ ಭಯಂ ತಸ್ಯ ಸರ್ವಸಿದ್ಧಿ ಖರಂ ಪ್ರಭೋ. ವಿದ್ಯಾರ್ಥಿ ಲಭತೆ ವಿದ್ಯಾಂ ಧನಾರ್ಥೆ ಲಭತೆ ಧನಂ ಪುತ್ರಾರ್ಥೆ ಲಭತೆ ಪುತ್ರಂ ಮೋಕ್ಷಾರ್ಥೆ ಲಭತೆ ಗತಿಂ ಜಪೇತ್ ಗಣಪತಿ ಸ್ತೋತ್ರಂ ಶಬ್ದಿರ್ ಮಾಸೇ ಫಲಂ ಲಭೇತ್ ಸಂವತ್ಸರೇಣ ಸಿದ್ಧಿಂ ಚ ಲಭತೆ ನಾತ್ರ ಸಂಶಯಃ. ಅಷ್ಟಭ್ಯೋ ಬ್ರಾಹ್ಮಣೇಭ್ಯಶ್ಚ ಲಿಖಿತ್ವಾಯ ಸಮರ್ಪಯೇತ್ ತಸ್ಯ ವಿದ್ಯಾ ಭವೇತ್ ಸರ್ವ ಗಣೇಶಸ್ಯ ಪ್ರಸಾದಿತಃ. ಇತಿ ಶ್ರೀ ನಾರದ ಪುರಾಣೆ ಸಂಕಷ್ಟನಾಶನಂ ನಮಃ ಶ್ರೀ ಗಣಪತಿ ಸ್ತೋತ್ರಂ ಸಂಪೂರ್ಣಂ. ವೃಷಭ ರಾಶಿಯವರ ವೃತ್ತಿ ಜೀವನ ಈ ತಿಂಗಳು ವೃತ್ತಿಯಲ್ಲಿ ಸ್ಟೆಬಿಲಿಟಿ ಅಂದ್ರೆ ಸ್ಥಿರತೆ ಅನ್ನೋದಿರುತ್ತೆ. ಪ್ರಗತಿಯ ಅವಕಾಶಗಳು ಕೂಡ ಬರುವಂತದ್ದು. ಬಹಳ ದಿನಗಳಿಂದ ನೀವೇನಾದರೂ ಒಂದು ಪ್ರಮೋಷನ್ಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ ಅಂದ್ರೆ ನಿಮ್ಮ ನಿರೀಕ್ಷೆಗಳು ಈಡೇರ್ತಕ್ಕಂತಹ ಮಾಸ ಆಗಿರುತ್ತೆ. ಯಾಕಂದ್ರೆ ಬಹಳಷ್ಟು ಜನರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಪ್ರಮೋಷನ್ ಸಿಗ್ತಕ್ಕಂತಹ ಸಾಧ್ಯತೆ ಕಾಣಿಸ್ತಾ ಇರುವಂತದ್ದು. ಹೊಸ ಅವಕಾಶಗಳು ದೊರೆಯುವಂತಹ ಸಾಧ್ಯತೆಗಳು ಕೂಡ ಬರುತ್ತೆ. ಉದ್ಯೋಗ ಬದಲಾವಣೆ ಮಾಡ್ಲಿಕ್ಕೆ ಯೋಚನೆ ಮಾಡ್ತಾ ಇದ್ರೆ ಉದ್ಯೋಗ ಹೊಸ ಅವಕಾಶಗಳು ಬರ್ತಕ್ಕಂಥದ್ದು. ನೀವಿರ್ತಕ್ಕಂತಹ ಸ್ಟ್ರೀಮ್ ಬಿಟ್ಟು ಬೇರೆ ಸ್ಟ್ರೀಮ್ಗೆ ಹೋಗೋದಕ್ಕೆ ಯೋಚನೆ ಮಾಡ್ತಾ ಇತ್ತು ಅಂದ್ರೆ ಈ ಮಾಸ ಅತ್ಯಂತ ಶುಭವಾಗಿರುತ್ತೆ. ಇದನ್ನ ನೀವು ಖಂಡಿತವಾಗ್ಲೂ ಕೂಡ ಆಯ್ಕೆ ಮಾಡ್ಕೋಬಹುದು. ಹಾಗೆ ಸಹೋದ್ಯೋಗಿಗಳ ಜೊತೆ ಒಂದಷ್ಟು ವಾದ ವಿವಾದಕ್ಕೆ ಇಳಿಯೋದಕ್ಕೆ ಒಂದು ಆಸ್ಪದ ಆಗ್ಬೋದು. ಬಟ್ ಅದನ್ನ ಅವಾಯ್ಡ್ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ವೃಷಭ ರಾಶಿಯವರಿಗೆ ಈ ಮಾಸ ಚೆನ್ನಾಗಿರುತ್ತೆ. ಇನ್ನು ಪ್ರೀತಿ ಜೀವನದ ಬಗ್ಗೆ ಹೇಳೋದಾಯ್ತು ಅಂದ್ರೆ ಈ ತಿಂಗಳು ಭಾವನಾತ್ಮಕ ಸ್ಪಷ್ಟತೆ ಹೆಚ್ಚಾಗುವಂತಹ ಸಾಧ್ಯತೆಗಳು ಬರುವಂತದ್ದು. ಸಂಗಾತಿ ಜೊತೆ ಇದ್ದಂತಹ ಸಣ್ಣ ಮನಸ್ತಾಪಗಳು, ಮಾತುಕತೆ ಎಲ್ಲವೂ ಕೂಡ ಪರಿಹಾರ ಆಗ್ತಕ್ಕಂಥದ್ದು. ಇನ್ನು ಒಂಟಿಯಾಗಿರ್ತಕ್ಕಂಥವ್ರು ಜಂಟಿ ಆಗ್ಲಿಕ್ಕೆ ಯೋಚನೆ ಮಾಡ್ತಾ ಇರುವಂತವರಿಗೆ ಹೊಸ ವ್ಯಕ್ತಿಗಳ ಪರಿಚಯ ಆಗ್ತಕ್ಕಂತಹ ಸಂಭವಗಳು ಬರುತ್ತೆ. ಇನ್ನು ಒಂದು ಪ್ರೀತಿ ವಿಚಾರದಲ್ಲಿ ಇರ್ತಕ್ಕಂಥವ್ರು ಗಂಭೀರವಾಗಿ ಅದನ್ನ ಪರಿಗಣನೆ ಮಾಡಿಕೊಂಡು ಮನೆಯಲ್ಲಿ ಮಾತುಕತೆ ಆಗುವಂತಹ ಸಂದರ್ಭಗಳು ಕೂಡ ಬರ್ಬೋದು. ನಿಮ್ಮ ಭಾವನೆಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಆ ಭಾವನೆಗಳು ಬೇರೆಯವರಿಗೆ ಅರ್ಥ ಆಗೋದಿಲ್ಲ. ಅದನ್ನ ನೀವು ವ್ಯಕ್ತಪಡಿಸಿದ್ರೆ ಮಾತ್ರ ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತಕ್ಕಂಥದ್ದು ಇನ್ನೊಬ್ರಿಗೂ ಕೂಡ ಗೊತ್ತಾಗುತ್ತೆ. ಇನ್ನು ಆರೋಗ್ಯದ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡೋದಕ್ಕೆ ಹೋಗ್ಬೇಡಿ. ಕೆಲಸದ ಒತ್ತಡದಿಂದಾಗಿ ಒಂದಷ್ಟು ದಣಿವು ಅನ್ನೋದಾಗ್ಬೋದು, ಮತ್ತೆ ಸ್ವಲ್ಪ ಹೊಟ್ಟೆಗೆ ಸಂಬಂಧಪಟ್ಟಂತೆ ಅಜೀರ್ಣ ಸಮಸ್ಯೆಗಳು ಕೂಡ ಆಗ್ಬೋದು. ಸ್ವಲ್ಪ ಆಹಾರ ಅಂತಕ್ಕಂಥದ್ದನ್ನ ನಿಯಮಿತವಾಗಿ ತೆಗೆದುಕೊಳ್ಳಿ. ಹೆಚ್ಚಿನ ಮಸಾಲೆ ಐಟಮ್ ಅನ್ನ ಈ ತಿಂಗಳು ತಿನ್ನೋದಕ್ಕೆ ಹೋಗ್ಬೇಡಿ. ಜೊತೆಗೆ ನಿದ್ರೆಯ ಸಮಯವನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ಅಂದ್ರೆ ನಿದ್ದೆ ಏನು ಟೈಮ್ ಇರುತ್ತೆ ಆ ಸಮಯದಲ್ಲಿ ನೀವು ನಿದ್ದೆ ಮಾಡ್ತಕ್ಕಂತಹ ಒಂದು ಗಮನವನ್ನ ಕೊಡಬೇಕಾಗತ್ತೆ. ಯಾಕಂದ್ರೆ ಟೈಮ್ಗೆ ಮಲಗೋದು, ಟೈಮ್ಗೆ ಎದ್ದೇಳೋದು ತುಂಬಾ ಒಳ್ಳೇದು. ನಿದ್ರಾಹೀನತೆ ಆದಾಗ ಕೆಲಸದಲ್ಲೂ ಕೂಡ ಅದು ನಿಮ್ಗೆ ಸ್ಟ್ರೆಸ್ ಅನ್ನೋದು ಕೊಡುತ್ತೆ. ಯಾವುದೇ ಒಂದು ಆರೋಗ್ಯ ಸಮಸ್ಯೆ ಬಂತು ಅಂದಾಗ ಕೂಡ ನೀವು ಡಾಕ್ಟರ್ ಹತ್ರ ಹೋದ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ಕುಜ ನೀಚ ಸ್ಥಾನಕ್ಕೆ ಹೋಗಿರೋದ್ರಿಂದ ಸ್ವಲ್ಪ ಒಂದಷ್ಟು ಆರೋಗ್ಯದ ವಿಚಾರವಾಗಿ ತೊಂದರೆಗಳು ಕೂಡ ಆಗುವಂತಹ ಸಂದರ್ಭ ಪ್ರತಿಯೊಬ್ಬರಲ್ಲೂ ಕೂಡ ಕಾಣ್ತಾ ಇರುವಂತದ್ದು. ಹಾಗೆ ಸಂಬಂಧಗಳು, ರಿಲೇಶನ್ಶಿಪ್ ಹೇಗಿರುತ್ತೆ ಅಂತ ಹೇಳಿ ತಿಳಿಸ್ಕೊಡ್ತೇನೆ. ಕುಟುಂಬದ ಸಂಬಂಧಗಳಲ್ಲಿ ಉತ್ತಮ ಬೆಳವಣಿಗೆ ಅಂತಕ್ಕಂಥದ್ದು ಕಂಡು ಬರ್ತಾ ಇರುವಂತದ್ದು. ಕುಟುಂಬದ ಪ್ರಮುಖ ನಿರ್ಧಾರಗಳಲ್ಲಿ ನಿಮ್ಮ ಅಭಿಪ್ರಾಯಕ್ಕೆ ಗೌರವ ಅನ್ನೋದು ಸಿಗುತ್ತೆ. ಹಾಗೂ ಹಠ ಮತ್ತು ಅತಿಯಾದ ನಿರೀಕ್ಷೆಗಳನ್ನ ಇಟ್ಕೊಂಡಾಗ ನಿಮಗೆ ತೊಂದರೆ ಆಗುತ್ತೆ. ಯಾಕಂದ್ರೆ ಕುಜ ನೀಚನಾಗಿರೋದ್ರಿಂದ ನೀವು ಅರ್ಜೆಂಟ್ ಅಲ್ಲಿ ಏನಾದ್ರು ಹೇಳಿ ಅಥವಾ ಯೋಚನೆ ಮಾಡದೆ ಏನಾದ್ರು ಮಾತಾಡಿದಾಗ ಸಮಸ್ಯೆಗೆ ಸಿಕ್ಕಾಕೊಳ್ಳುವಂತಹ ಸಂದರ್ಭಗಳು ಕೂಡ ಎದುರು ಬರಬಹುದು. ಹಾಗಾಗಿ ಅದನ್ನ ನೋಡ್ಕೊಂಡು ನೀವು ಮಾತಾಡಬೇಕಾಗುತ್ತೆ. ಜೊತೆಗೆ ಸಣ್ಣ ಸಮಸ್ಯೆಗಳು ಕೂಡ ಆಗುವಂತಹ ಸಂದರ್ಭಗಳು ಬರುತ್ತೆ. ಯಾವಾಗ ಅಂದ್ರೆ ನೀವು ನಿಮ್ಮ ಮಾತಿನಂತೆ ಇದೇ ಆಗ್ಬೇಕು ಅಂತ ಹಠ ಹಿಡಿದು ನಿಂತಾಗ ಸಮಸ್ಯೆಗಳಾಗುತ್ತೆ. ಈ ತಿಂಗಳು ಈ ಒಂದು ಗುಣವನ್ನ ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳಿ. ನಾನು ಹೇಳಿದ್ದೆ ಆಗ್ಬೇಕು ಅನ್ನೋದನ್ನ ಸ್ವಲ್ಪ ಕಮ್ಮಿ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಹೆಚ್ಚು ಪ್ರಯೋಜನ ಅನ್ನೋದು ಇದರಿಂದ ನಿಮಗೆ ಸಿಗುತ್ತೆ. ಇನ್ನು ಹಣಕಾಸಿನ ದೃಷ್ಟಿಯಿಂದ ನೋಡೋದಾಯ್ತು ಅಂದ್ರೆ ಸೆಪ್ಟೆಂಬರ್ ತಿಂಗಳು ಉಳಿತಾಯ ಮಾಡ್ಲಿಕ್ಕೆ ಯೋಚನೆ ಮಾಡ್ತಾ ಇರುವಂತವರಿಗೆ ಖಂಡಿತವಾಗ್ಲೂ ಉತ್ತಮವಾಗಿರ್ತಕ್ಕಂತಹ ಸಂದರ್ಭ ಆಗಿರುತ್ತೆ. ಆದಾಯದಲ್ಲಿ ಸ್ಟೆಬಿಲಿಟಿ ಅನ್ನೋದು ಕಂಡು ಬರುತ್ತೆ. ಆದ್ರೆ ಮನೆ, ಕುಟುಂಬ ಅಥವಾ ವೈಯಕ್ತಿಕವಾಗಿ ಒಂದಷ್ಟು ಖರ್ಚುಗಳಾಗುವಂತಹ ಸಂದರ್ಭಗಳು ಕೂಡ ಬರುವಂತದ್ದು. ಅನಿರೀಕ್ಷಿತವಾಗಿ ಖರ್ಚುಗಳಾಗ್ಬೋದು. ದೊಡ್ಡ ಹೂಡಿಕೆ ಮಾಡುವ ಮೊದಲು ಸಂಪೂರ್ಣವಾಗಿ ಅಧ್ಯಯನವನ್ನು ಮಾಡಬೇಕಾಗತ್ತೆ. ಅಥವಾ ಅದರ ಬಗ್ಗೆ ಯಾರಿಗೆ ಆಳವಾದಂತಹ ಅಧ್ಯಯನ ಇರುತ್ತೆ ಅಂತವರ ಒಂದು ಮಾರ್ಗದರ್ಶನವನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಬರುತ್ತೆ. ಸಾಲ ಕೊಡುವಂತಹದ್ದು ಅಥವಾ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಯಾರಿಗೂ ಕೂಡ ಜಾಮೀನಾಗಿ ನಿಲ್ಲೋದಕ್ಕೆ ಹೋಗ್ಬೇಡಿ. ಮಾಸದಲ್ಲಿ ಸುಮ್ಮನೆ ಅವರು 2 ಸರಿ ಸಾಲ ಕೇಳಿರ್ತಾರೆ, ನೀವು ಅವರಿಂದ 10 ಸರಿ 100 ಸರಿ ಹಿಂದೆ ಓಡಿದ್ರು ಕೂಡ ದುಡ್ಡು ವಾಪಸ್ ಬರೋದಿಲ್ಲ. ಈ ತಿಂಗಳು ಯಾರಿಗೂ ಕೂಡ ಸಾಲವನ್ನ ಕೊಡೋದಕ್ಕೆ ಹೋಗ್ಬೇಡಿ. ಹಾಗೂ ವಿದ್ಯಾರ್ಥಿಗಳಿಗೆ ಹೇಗಿರುತ್ತೆ ಅಂತ ನೋಡ್ಕೊಬರೋಣ. ಇನ್ನು ವಿದ್ಯಾರ್ಥಿಗಳಿಗೆ ಈ ತಿಂಗಳು ಏಕಾಗ್ರತೆ ಹೆಚ್ಚಿಸ್ಕೊಳ್ಳೋದಕ್ಕೆ ಅಗತ್ಯವಿರುತ್ತೆ. ಆರಂಭದಲ್ಲಿ ಓದಿನ ಮೇಲೆ ಆಸಕ್ತಿ ಕಡಿಮೆ ಆಗುವಂತಹ ಸಂದರ್ಭ ಈ ಮಾಸದಲ್ಲಿ ಕಂಡ್ರೂ ಕೂಡ
ನಿಯಮಿತವಾಗಿರ್ತಕ್ಕಂಥ ಒಂದು ವೇಳಾಪಟ್ಟಿಯನ್ನು ಹಾಕೊಂಡು ಒಂದು ಟೈಮ್ ಟೇಬಲ್ ಇಟ್ಕೊಂಡು ನೀವು ಕೆಲಸ ಮಾಡ್ಕೊಂಡ್ರೆ ವಿದ್ಯಾರ್ಥಿಗಳಿಗೆ ಚೆನ್ನಾಗಿರುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇರುವಂತವ್ರು ಒಂದು ಪುನರಾವರ್ತನೆ ಅಂದ್ರೆ ಅದನ್ನ ರಿವಿಷನ್ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಬರುತ್ತೆ. ಮತ್ತು ಹೆಚ್ಚು ಸಮಯವನ್ನ ಇದಕ್ಕೆ ಕೊಟ್ಟಾಗ ನಿಮಗೆ ನಿಮ್ಮ ಶಾಲೆಯಲ್ಲಿ ನಿಮ್ಮ ಶಿಕ್ಷಕರಿಂದ ಮತ್ತು ಹಿರಿಯರ ಒಂದು ಮಾರ್ಗದರ್ಶನದಿಂದಾಗಿ ವಿದ್ಯಾರ್ಥಿಗಳಿಗೆ ಯಶಸ್ಸನ್ನೋದು ತಿಂಗಳ 2ನೇ ಅರ್ಧದಲ್ಲಿ ಸಿಗ್ತಕ್ಕಂಥದ್ದು. ಇನ್ನು ವಿವಾಹದ ನಿರೀಕ್ಷೆಯಲ್ಲಿರ್ತಕ್ಕಂತಹ ವೃಷಭ ರಾಶಿಯವರಿಗೆ ಸೆಪ್ಟೆಂಬರ್ ಉತ್ತಮ ಸಂದರ್ಭ ಅನ್ನೋದಾಗಿರುತ್ತೆ. ಯಾಕಂದ್ರೆ ಆರಂಭದಲ್ಲಿ ಈ ಮಾಸದ್ದೇನಿರುತ್ತಲ್ಲ ಸ್ವಲ್ಪ ವಿವಾಹ ಮಾತುಕತೆ ಆಗುವಂತಹ ಸಂದರ್ಭ ಇರುತ್ತೆ. ಕುಟುಂಬದ ಮೂಲಕ ಸಂಬಂಧಗಳು ಬರುವಂತಹ ಸಾಧ್ಯತೆಗಳು ಬರುವಂತದ್ದು. ಹಾಗೆ ಮುಂದಿನ ಹೆಜ್ಜೆ ಒಂದು ವಿವಾಹಕ್ಕೆ ಸಂಬಂಧಪಟ್ಟಂತೆ ಇಡುವಾಗ ನೀವು ನಿಮ್ಮ ಜಾತಕಗಳನ್ನ ಪರಿಶೀಲನೆ ಮಾಡಿಕೊಳ್ಳುವಂತಹ ಅವಶ್ಯಕತೆ ತುಂಬಾ ಬರತಕ್ಕಂಥದ್ದು. ಇದರ ಬಗ್ಗೆ ಹೆಚ್ಚಿನ ಗಮನವನ್ನ ಈ ಮಾಸದಲ್ಲಿ ಕೊಟ್ಕೊಳ್ಳಿ. ಹಾಗೂ ಪ್ರತಿ ಶುಕ್ರವಾರ ಲಕ್ಷ್ಮೀದೇವಿಯ ಆರಾಧನೆಯನ್ನು ಮಾಡತಕ್ಕಂಥದ್ದು. ಶುಕ್ರವಾರ ಬೆಳಗ್ಗೆ ಮನೆಯಲ್ಲಿ ತುಪ್ಪದ ದೀಪವನ್ನ ಹಚ್ಚಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ಪ್ರತಿದಿನ ಬೆಳಗ್ಗೆ ಓಂ ಶುಕ್ರಾಯ ನಮಃ ಅಂತಕ್ಕಂತಹ ಮಂತ್ರವನ್ನ ಜಪ ಮಾಡ್ಕೊಳ್ಳಿ. ಹಾಗೂ ಕುಟುಂಬದ ಹಿರಿಯರ ಆಶೀರ್ವಾದವನ್ನು ತೆಗೆದುಕೊಳ್ಳುವಂಥದ್ದು ನಿಮಗೆ ಅತ್ಯಂತ ಶುಭದಾಯಕ ಫಲವನ್ನ ಕೊಡುತ್ತೆ. ಈ ವೃಷಭ ರಾಶಿಯವರು ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಈಡೇರ್ಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಆ ವಿನಾಯಕ ವಿಘ್ನರಾಜನ ಸಂಪೂರ್ಣ ಅನುಗ್ರಹ ನಿಮ್ಮ ಮೇಲೆ ನಿಮ್ಮ ಕುಟುಂಬದ ಮೇಲೆ ಇದ್ದುಕೊಂಡು ನೀವು ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಈಡೇರ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನಃ ಸುಖಿನೋ ಭವಂತು.